ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಮಾರ್ನಿಂಗಿಂದ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಸ್ ಮಿಸ್ ಆಯಿತು ಅಂದ್ಬಿಟ್ಟು ಬೈಕಲ್ಲಿ ಬಿಡಿಸ್ಕೊಂಡೆ. ಹೋಗೋಷ್ಟರಲ್ಲಿ ಎಷ್ಟೆಲ್ಲ ಹಾಳಾಗಿತ್ತು, ಎಷ್ಟೆಲ್ಲ ಮಾಡಿಸ್ಕೊಂಡೆ ಕಾಲೇಜಲ್ಲೇ. ಸೊ ಬೊಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದು. ಇವತ್ತು ಕಾಲೇಜಲ್ಲಿ ಏನು ಫಂಕ್ಷನ್ ಅಂತಂದರೆ ಫೇರ್ವೆಲ್ ಡೇ ಮತ್ತು ಗ್ರ್ಯಾಜುಯೇಷನ್ ಡೇ ಇತ್ತು ಫೈನಲ್ ಇಯರ್ಸ್ ಅವ್ರಿಗೆ. ಇದು ಕಾಲೇಜ್ ಎಂಟ್ರೆನ್ಸ್. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮುಗಿದಿತ್ತು ಫೈನಲ್ ಇಯರ್ಸ್ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೆ. ಅಪ್ಪನೂ ಕೂಡ ಕರ್ಕೊಂಡು ಹೋಗಿದೆ. ನಾನು ಕಾಲೇಜದು ವೀಡಿಯೋ ಇದುವರೆಗೂ ಯಾವುದೂ ಮಾಡಿಲ್ಲ, ಲಾಗ್ ಕೂಡ ಯಾವುದೂ ಮಾಡಿ, ಇದನ್ನೇ ಮೊದಲನೇ ವೀಡಿಯೋ. ಸೊ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾದರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಮಾಡಬೇಕು ಅಂತ. ನೋಡೋಣ ಏನಾಗುತ್ತೋ. ಸೊ ವೆಲ್ಕಮ್ಗೆ ಅಂದ್ಬಿಟ್ಟು ಒಂದು ಲೈನು ಗರ್ಲ್ಸು, ಒಂದು ಲೈನ್ ಬಾಯ್ಸ್ ನಿಂತಿದ್ವಿ. ಇದು ಈ ರೂಮ್ ಬರ್ತಾ ಇರೋದು. ಯಾವುದೇ ಫಂಕ್ಷನ್ ಆದರೂ ಈ ರೂಮಲ್ಲೇ ಸೆಲೆಬ್ರೇಷನ್ ಮಾಡೋದು. ಬ್ಯಾಕ್ಗ್ರೌಂಡಲ್ಲಿ ಬಲೂನ್ಸ್ ಎಲ್ಲ ಕಟ್ಟಿ ಫೇರಿವೆಲ್ ಅಂತೆಲ್ಲ ಬರೆದು ಅವ್ರ ವೆಲ್ಕಮ್ಗೋಸ್ಕರ ಮುಂದೆ ವೆಲ್ಕಮ್ ಅಂತ ಬೋರ್ಡ್ ಹಾಕಿ, ಹಾಗೆ ಏನೇ ಇದ್ದರೂ ನಮ್ಮ ಸರಸ್ವತಿ ದೇವಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಅಲ್ವಾ, ವಿದ್ಯಾದೇವತೆ. ಸೊ ಅವ್ರನ್ನೂ ಕೂಡ ಅಲ್ಲಿ ಅಲಂಕಾರ ಮಾಡಿ ಅವರಿಂದು ಪೂಜೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಸೊ ಪ್ರಿನ್ಸಿಪಲ್ ಸರು ಮತ್ತು ಮ್ಯಾಮ್ಸು ಎಲ್ಲರೂ ಬಂದರು. ಸೊ ನೆಕ್ಸ್ಟ್ ವೆಯ್ಟಿಂಗ್ ಯಾರಿಗೆ ಅಂದರೆ ಫೈನಲ್ ಇಯರ್ಸ್ ಅವ್ರಿಗೆ. ಸೊ ಅವರು ಕೂಡ ಬಂದೇ ಬಿಟ್ಟರು, ಅವ್ರಿಗೆ ವೆಯ್ಟಿಂಗ್. ಸೊ ಯಾಕಂದರೆ ಅವರು ನಮಗೆ ಗೆಸ್ಟ್ ಅಲ್ವಾ, ಅವ್ರಿಗೆ ಸರ್ಪ್ರೈಸಾಗಿ ಇವೆಲ್ಲ ಮಾಡ್ತಿರೋದು. ಅವರಂತೂ ಫುಲ್ ಹ್ಯಾಪಿಯಿಂದ ಖುಷಿ ಪಟ್ಕೊಂಡು ಇವಿಬ್ಬರೇ ಕೈ ಹಿಡ್ಕೊಂಡು ಒಳಗಡೆ ಎಂದು ಈ ರೂಮ್ಗೆ ಕಾಲಿಟ್ಟರು. ಸೊ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹ್ಯಾಪಿಯಿಂದ ಇಟ್ಟರು. ಇದು ಕಾಲೇಜ್ದು ಫಸ್ಟ್ ವೀಡಿಯೋ ಅಲ್ವಾ, ಫಸ್ಟ್ ವ್ಲಾಗ್ ಅಲ್ವಾ. ಸೊ ಏನು ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಏನಾದರೂ ತಪ್ಪು ಅಥವಾ ಮಿಸ್ಟೇಕ್ ಮಾಡ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಏನೇ ಫಂಕ್ಷನ್ ಸ್ಟಾರ್ಟ್ ಆದರೂ ಮೊದಲು ದೀಪದಿಂದ ಹಚ್ಚಿ ಪ್ರಾರಂಭ ಮಾಡೋದು ಫಂಕ್ಷನ್ನ. ದೀಪ ಎಲ್ಲ ಹಚ್ಚಾದ್ಮೇಲೆ ಎಲ್ಲ ಮ್ಯಾಮ್ಸು, ಸರ್ನು, ಪ್ರಿನ್ಸಿಪಲ್ ಸರ್ನು ಎಲ್ಲರಿಗೂ ಸುಸ್ವಾಗತ ಹೇಳಿ, ಹಾಗೆ ಫೈನಲಿ ಇವ್ರಿಗೂ ವೆಲ್ಕಮ್ ಹೇಳಿ ಪಾರ್ಟಿನ ಸ್ಟಾರ್ಟ್ ಮಾಡೋದು. ಪಾಪನೂ ಕರ್ಕೊಂಡಿದ್ದು, ಅವ್ನು ರೋಸ್ ಇಟ್ಕೊಂಡು ಆಟ ಆಡ್ತಿದ್ದ. ಫಂಕ್ಷನಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡೋದು ಎಲ್ಲ ಆದಮೇಲೆ ಅವ್ರು ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಅವ್ರದ್ದು ಕಳೆದಿರೋ ಮೂಮೆಂಟ್ನ ಕಳಿಸ್ತು. ಅದಾದಮೇಲೆ ಊಟಕ್ಕೆಲ್ಲ ರೆಡಿ ಮಾಡಿದ್ವಿ. ಬಾಳೆ ಎಲೆ ಊಟ ಟೇಬಲ್ ಸಿಸ್ಟಮಲ್ಲಿ ರೆಡಿ ಮಾಡಿದ್ವಿ. ಇವೆಲ್ಲ ನಮ್ಮ ಕ್ಲಾಸ್ ನಮಗೆ ಅಂದು. ಸೊ ನೋಡ್ಬೋದು ಯಾವ್ದಾದ್ರು ಗ್ಲೌಸ್ ಹಾಕ್ಕೊಂಡು ತಲೆಗೆಲ್ಲ ಒಳ್ಳೆ ಬಡಿಸೋ ಥರನೇ ಭಟ್ರುಗಳು ಕರ್ಕೊಂಡು ಆ ಥರ ರೆಡಿಯಾಗಿದ್ದು. ಊಟ ಎಲ್ಲ ಮುಗಿಸ್ಕೊಬಂದಾದ್ಮೇಲೆ ಇವರು ಗ್ರ್ಯಾಜುಯೇಷನ್ ಡೇ ಡ್ರೆಸ್ ಹಾಕ್ಕೊಂಡು ಅವರು ಕೆಲವೊಂದು ಮತ್ತೆ ಒಳಗಡೆ ಬಂದು ಅವ್ರು ನಮ್ಮ ಕಾಲೇಜಲ್ಲಿ ಕಳೆದಿರೋ ಕ್ಷಣಗಳು, ಅವರಿಗೆ ಯಾವ ಥರ ನಮ್ಮ ಕಾಲೇಜಲ್ಲಿ ಏನೇನು ಫೆಸಿಲಿಟಿ ಸಿಕ್ತು, ಏನು ಅಂದ್ಕೊಂಡಿರೋ ಅವ್ರ ಅನಿಸಿಕೆ ಎಲ್ಲ ಬಂದು ಹೇಳಿದ್ರು. ಸರ್ ಹೇಳಿದ್ರು ನಿಮ್ಮ ಅನಿಸಿಕೆ ನೀವು ಬಂದು ಹೇಳ್ಬೋದು ಅಂತ. ಜೂನಿಯರ್ಸ್ಗೆಲ್ಲ ಯೂಸ್ ಆಗಲಿ, ನಾವು ಕೂಡ ಅದನ್ನು ನೋಡಿ ಕಲ್ತ್ಕೊಳ್ಳಿ, ಒಳ್ಳೆಯ ಆಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ ಈ ಥರ ಕಾಲೇಜ್ನ ಅಂತ ಮಿಸ್ ಮಾಡಿ ಅವರ ಅನಿಸಿಕೆನ ಹೇಳಿದ್ರು. ನಾವು ಕೂಡ ಅದನ್ನೆಲ್ಲ ಕೇಳಿಕೊಂಡು ಊಟ ಎಲ್ಲ ಆದಮೇಲೆ ಇವೆಲ್ಲ ಫೋಟೋಸು, ವೀಡಿಯೋಸು ಇವೆಲ್ಲ ಹೇಳಿದ್ದು. ಒಂದು ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಕೊನೆ ಆಗಲೇಬೇಕು. ಕೊನೆ ಆಯಿತು. ಇವತ್ತಿನ ಫಂಕ್ಷನ್ ಮುಗೀತು. ಮನೆಗೆ ಬರೋಷ್ಟರಲ್ಲಿ 6:45 ಟೈಮು. ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಫ್ರೈಡೇ ಬೇರೆ ಅಲ್ವಾ, ದೀಪ ಹಚ್ಚಬೇಕು ದೇವರಿಗೆ ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಕಾಲೇಜ್ ಬಗ್ಗೆ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಫುಲ್ಲು ಡೀಟೇಲ್ಸಾಗಿ ನನ್ನ ಎಜುಕೇಷನ್ ಏನು ಎಲ್ಲ ಹೇಳ್ತೀನಿ. ಸೊ ವಿಡಿಯೋ ಮಾತ್ರ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನನ್ನ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.